ಆತ್ಮೀಯ ಬಂಧುಗಳು, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲ ಕೂಡ ನೋಡ್ತಾ ಇರ್ಬೋದು, ನಟ ದಿಲೀಪ್ ರಾಜ್ ಅವರು ಸ್ಯಾಂಡಲ್ವುಡ್ನ ನಟ ಆಗಿದ್ದರು, ನಿರ್ಮಾಪಕ ಅಂತ ಕೂಡ ಹೇಳ್ಬೋದು. ಬಟ್ ಈಗ ಸಡನ್ಲಿ ನಿಧನ ಅಂತ ಕೇಳ್ಪಟ್ಟು, ಬಟ್ ಏನಾಯಿತು ಸ್ಯಾಂಡಲ್ವುಡ್ನ ನಟನಿಗೆ, ಯಾಕೆ ನಿಧನ ಆದರು? ಇಷ್ಟು ಚಿಕ್ಕ ವಯಸ್ಸಿಗೆ ಧಾರಾವಾಹಿ ಕೂಡ ಇನ್ನೂ ತೆಗಿತಾಯಿದ್ರು. ಧಾರಾವಾಹಿಯಲ್ಲೂ ಕೂಡ ಎಷ್ಟೆಷ್ಟೋ ಪಾತ್ರಗಳು ಇತ್ತು ಇವ್ರದ್ದು. ಬಟ್ ಧಾರಾವಾಹಿ ತೆಗಿತಾ ಇದ್ದವರು ಇದ್ದಕ್ಕಿದ್ದಂಗೆ ಸಡನ್ಲಿ ಏನಾಯಿತು ಅಂತ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ಬಟ್ ನೀವು ಕೂಡ ಯಾವ್ಯಾವ ಇವ್ರ ಮೂವಿನ ನೋಡಿದ್ದೀರಾ, ಯಾವ್ಯಾವ ಧಾರಾವಾಹಿಗಳನ್ನ ನೋಡಿದ್ದೀರಾ ಕಾಮೆಂಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಬಟ್ ನೋಡಿ ಸ್ನೇಹಿತರೆ, ನಟ ದಿಲೀಪ್ ರಾಜ್ ಅವರು ಸ್ಯಾಂಡಲ್ವುಡ್ನ ಖಳನಟ ಆಗಿ ಕೂಡ ಅಭಿನಯಿಸಿದ್ದಾರೆ. ಕೆಲವೊಂದಷ್ಟು ಸೀರಿಯಲ್ಗಳಿಗೆ ಕೂಡ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ದಿಲೀಪ್ ರಾಜ್ ನಿಧನಕ್ಕೆ ಚಿತ್ರರಂಗದ ಅನೇಕರು ಅಭಿಮಾನಿಗಳು ಕೂಡ ತುಂಬ ಕಂಪನಿಯನ್ನು ಮಿಡಿತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದಾರೆ. ಏನಾಗ್ತಾ ಇದೆ, ಏನಾಗಿತ್ತು ಹಿಂದೆ ಅಂತ ಅನ್ನೋದು ತಿಳ್ಕೊಳ್ಳೋಣ. ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗಿದ್ರಂತೆ. ಬಟ್ ಕನ್ನಡ ಚಿತ್ರರಂಗದಲ್ಲಿ ಇಂದು ಬೆಳಿಗ್ಗೆ ಶಾಕಿಂಗ್ ನ್ಯೂಸ್ ಇದು. ನೋಡಿ, ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂದು ನಸುಕಿನ ಜಾವ ಮನೆಯಲ್ಲಿದ್ದಾಗಲೇ ದಿಲೀಪ್ ರಾಜ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಮನೆಯಲ್ಲಿದ್ದಾಗಲೇ ಬೆಳಗ್ಗೆನೇ ಹಾರ್ಟ್ ಅಟ್ಯಾಕ್ ಅಂತೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯ್ತಂತೆ. ಅಷ್ಟೊತ್ತಿಗೆ ಪ್ರಾಣ ಹಾರೋಯ್ತು. ಅಂದರೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗೋಷ್ಟೇ ಪ್ರಾಣ ಬಿಟ್ಬಿಟ್ರು ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ದಿಲೀಪ್ ರಾಜ್ ಅವರ ಒಂದು ನಿಧನಕ್ಕೆ ಚಿತ್ರರಂಗದ ಅನೇಕರು ಹಾಗೂ ಅಭಿಮಾನಿಗಳು ತುಂಬ ಕಣ್ಣೀರಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬಟ್ ಏನಾಯಿತು ಹಾಗಾದರೆ? ಅಂಥದ್ದಾದರೂ ಕೂಡ ಹೃದಯ ಆಗುವಂಥದ್ದಾದರೂ ಮುಂದೆ ಇತ್ತಾ? ನೋಡಿ, ಮುಂದೆ ಏನಾದ್ರು ಗೊತ್ತಾಗಿತ್ತಾ ಅವ್ರಿಗೆ ಹೃದಯಾಘಾತ ಆಗುತ್ತೆ ಅಂತ? ನೋಡಿ, ಈ ಥರ ಆಗುತ್ತೆ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಮಿಲನ ಯೂಟರ್ನ್ ಆರ್ಕೆಸ್ಟ್ರಾ ಮೈಸೂರು ಅಂಥದ್ದೆಲ್ಲ ನೀವು ನೋಡಿರ್ಬೋದು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತಕ್ಕಂಥ ಸಿನಿಮಾಗಳು ಕೂಡ ನೋಡ್ಬೋದು. ಅವೆಲ್ಲ ಹಲವು ಚಿತ್ರಗಳಲ್ಲಿ ಇವರು ನಡೆಸಿರ್ತಕ್ಕಂಥದ್ದು. ಬಟ್ ಏನಂದರೆ ಕಿರುತೆರೆಯಲ್ಲಿ ಒಂದು ಸಕ್ರಿಯವಾಗಿ ಇದ್ದರು ಇವರು. ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಧಾರಾವಾಹಿಯಲ್ಲೂ ಕೂಡ ನಡೆಸಿದ್ರಂತೆ. ನೋಡಿ, ಪಾರು ಅನ್ನೋ ಧಾರಾವಾಹಿ, ನಾನು ಇನ್ನ ಬಿಡಲಾರೆ ಅಂತಕ್ಕಂಥ ಧಾರಾವಾಹಿಗಳನ್ನು ಕೂಡ ತುಂಬ ನಿರ್ಮಾಣ ಮಾಡಿದ್ದಾರೆ, ಅಂದರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಬಟ್ ಆದರೆ ಸಡನ್ಲಿ ಇದ್ದಕ್ಕಿದ್ದಂತೆ ನಿಧನರಾದರು, ಇದ್ದಕ್ಕಿದ್ದಂತೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹಿಂದೆ ನೀವು ನೋಡಿರ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ಗೂ ಕೂಡ ಇದೇ ರೀತಿ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಶೂಟಿಂಗ್ ಸ್ಪಾಟಲ್ಲೇ. ಬಟ್ ಸಡನ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ತಡ, ಅವರು ಕೂಡ ಅಷ್ಟೇ ಇದೇ ರೀತಿ ಪ್ರಾಣ ಹೋಯಿತು. ಬಟ್ ಏನಂದರೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅಂತಲ್ಲ, ಕರ್ಕೊಂಡು ಹೋದ್ಮೇಲೂ ಕೂಡ ಅಷ್ಟೇ ಅವ್ರು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ನೋಡಿ, ಹಾರ್ಟ್ ಅಟ್ಯಾಕ್ ಅಂತೂ ಈ ಥರ ಆಗ್ತಾ ಇರೋದಂತೂ ತುಂಬ ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಈ ಥರ ಆಗ್ತಾಯಿದೆ ಹಾರ್ಟ್ ಅಟ್ಯಾಕು ಅಂತ ಅನ್ನೋದು ಕೂಡ ತುಂಬ ಗೊತ್ತಾಗ್ತಾ ಇಲ್ಲ. ಬಟ್ ಏನಂತಂದರೆ, ತಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಆಗಲಿ, ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಾಗಲಿ ಈ ಥರ ಒಂದಷ್ಟು ಸುದ್ದಿಗಳು ಬಂದಿರೋದ್ರಿಂದ ನಾನು ಕೂಡ ವೀಡಿಯೋ ಮಾಡಬೇಕಾಗಿ ಬಂತು ಇವ್ರ ಬಗ್ಗೆ. ನೋಡಿ, ಕೆಲವೊಂದಷ್ಟು ಮಾಡಿರ್ತಕ್ಕಂಥ ಏನೇನಾದರೂ ಸಿನಿಮಾಗಳಾಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ನಿಮಗೆ ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟೆ ಏನೇನು ಮಾಡಿದ್ದಾರೆ ಅಂತ. ಬಟ್ ನೋಡಿ, ಸೆಲೆಬ್ರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ದಂಪತಿಯ ಫೋಟೋಗಳನ್ನು ಡಿಲೀಟ್ ಮಾಡಿದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ರು ಕೂಡ ಅದೆಲ್ಲ ನಟಿ ತನ್ನ ಪತಿಯ ಸರ್ನೇಮ್ ಕೂಡ ತೆಗೆದು ಹಾಕಿದ್ರು ಕೂಡ ಡಿವೋರ್ಸ್ ಎಂದು ಗಾಸಿಪ್ ಶುರು ಆಗುತ್ತಂತೆ. ಬಟ್ ಆದರೂ ಕೂಡ ಫಸ್ಟ್ ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ತಿಳಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಏನಂತಂದರೆ, ಲಾಸ್ಟ್ ಟೈಮಲ್ಲಿ ಇನ್ನೊಂದು ಯಾರಂತ ತೀರೋಗಿದ್ದು ಸೂರಜ್ ಉದ್ಯಮಿಯಾಗಿ ಗುರುತಿಸ್ಕೊಂಡಿದ್ದನ್ನು ನಾವು ನೋಡ್ಬೋದು. ಸೂರಜ್ ಅವರು ಉದ್ಯಮಿಯಾಗಿ KGF ಸಿನಿಮಾದಲ್ಲಿ ಮೌನಿ ರಾಯ್ ಅವರು ಕೂಡ ವಿಶೇಷ ಹಾಡಿನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅವರು ಕೂಡ ಇದೇ ರೀತಿ ತಾವು ತಮ್ಮ ಒಂದು ಗುಂಡು ಹೊಡ್ಕೊಂಡು ತೀರೋಗಿದ್ದನ್ನು ನಾವು ನೋಡ್ಬೋದು. ಬಟ್ ಏನಾಯಿತು ಅಂತಂದರೆ, ಇಂಥ ಸಮಯದಲ್ಲಿ ಅದರಲ್ಲೂ ಸ್ಯಾಂಡಲ್ವುಡ್ ಎಷ್ಟೊಂದು ನಟರಿಗೆ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ಬೋದು. ಬಟ್ ಏನಾಗ್ತಾಯಿದೆ, ಹಾರ್ಟ್ ಅಟ್ಯಾಕ್ ಯಾವ್ದು ಆಗ್ತಾ ಇದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲೂ ಕೂಡ ಇವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಕೂಡ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇವ್ರನ್ನ ಕೂಡ ಈಗ ನೋಡಿ, ಉಳಿಸ್ಕೊಳ್ಳೋಕ್ಕಂತೂ ಆಗಲಿಲ್ಲ. ಈಗ ನೋಡಿ, ಹೆಚ್ಚು ಕಮ್ಮಿ ಇವ್ರಿಗೆ ಸೀರಿಯಲ್ ಮೂಲಕ ಮತ್ತಷ್ಟು ಫೇಮಸ್ ಆಗಿದ್ರು ಇವರು. ಸಿನಿಮಾದಲ್ಲಿ ಅಷ್ಟೇನು ಫೇಮಸ್ ಇರಲಿಲ್ಲ. ಬಟ್ ಸಿನಿಮಾದಲ್ಲಿ ತುಂಬ ಹಲವಾರು ಸಿನಿಮಾಗಳನ್ನ ನಟನೆಯಲ್ಲೇ ತುಂಬ ಮಾಡಿದ್ರು ಇವರು. ನಿರ್ಮಾಪನೆಗಿಂತ ನಟನೆಯಲ್ಲಿ ತುಂಬ ಗುರುತಿಸ್ಕೊಂಡಿದ್ರು. ಆದರೆ ಸಿನಿಮಾದಲ್ಲಿ 48ನೇ ವಯಸ್ಸಂತೆ ಇವ್ರಿಗೆ. ನೋಡಿ, 48ನೇ ವಯಸ್ಸಲ್ಲಿ ಕೊನೆ ಉಸಿರು ಎಳಿತಾ ಇರೋದಂತಕ್ಕಂಥದ್ದು. ಬಟ್ ಏನಂತಂದರೆ, ಒಂದು ದೊಡ್ಡ ಸಕ್ಸಸ್ ಸಿಕ್ಕಿರಲಿಲ್ಲ ಅವ್ರಿಗೆ. ಆದರೂ ಒಂದು ಕಿರುತೆರೆಯಲ್ಲಿ ಅಂದರೆ ಒಂದು ಧಾರಾವಾಹಿಗಳಲ್ಲಿ ನಟನಾಗಿ ನಿರ್ಮಾಪನಾಗಿ ಯಶಸ್ಸನ್ನು ಕಂಡಿದ್ರು ಇವರು. ಬಟ್ ಇದೀಗ ಏನಂತಂದರೆ, ದಿಲೀಪ್ ರಾಜ್ ಅವರ ಒಂದು ಮನೆ ಈಗ ಕಣ್ಣೀರಾಗ್ತಾ ಇದೆ, ಕಂಬನಿಯನ್ನು ಮಿಡಿತಾ ಇದೆ ಅಂತ ಹೇಳ್ಬೋದು. ನೋಡಿ, ಕಂಬದ ಮನೆ, ಜನನಿ, ರಥಸಪ್ತಮಿ, ಮಿಲನ, ಹೀಗೆ ಅನೇಕ ಸೀರಿಯಲ್ಗಳು ಕೂಡ ನಟಿಸಿದ್ರಂತೆ ಇವರು. ಆ ಬಳಿಕ 2005ರಲ್ಲಿ ತೆರೆಕಂಡ ಬಾಯ್ ಫ್ರೆಂಡ್ ಅಂತಕ್ಕಂಥ ಒಂದು ಚಿತ್ರದ ಮೂಲಕ ಸಿನಿರಂಗವನ್ನು ಪ್ರವೇಶ ಮಾಡ್ತಾರಂತೆ. 2007ರಲ್ಲಿ ಮಿಲನ ಚಿತ್ರದ ಖಳನಾಯಕ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಮಿಲನ ಚಿತ್ರ ನೀವು ನೋಡಿರ್ಬೋದು, ನಮ್ಮ ಅಪ್ಪು ಸರ್ದು, ಪುನೀತ್ ರಾಜ್ಕುಮಾರ್ದು ಮಿಲನ ಚಿತ್ರದಲ್ಲಿ ಇವರು ಒಂದು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅಷ್ಟೇ. ಬಟ್ ಅಲ್ಲಿಂದ ಇವರು ಕೆಲವೊಂದಷ್ಟು ಕಳನಟನಾಗಿಯೇ ಕೆಲವೊಂದಷ್ಟು ಮೂವಿನೇ ನೀವು ನೋಡಿರ್ಬೋದು. ಇವ್ರನ್ನ ಈ ಫೋಟೋದನ್ನು ನೀವು ಕಾಣ್ತಾ ಇರ್ತಾ ನೀವು ನೋಡಿರ್ತೀರ.
ಮೂವಿಗಳಲ್ಲಿ ಮಾತ್ರ ಖಳನಟನಾಗಿರ್ತಾರೆ ಅಷ್ಟೇ. ಬೇರೆ ಬೇರೆ ಇನ್ನೊಂದು ಧಾರಾವಾಹಿಗಳಲ್ಲಿ ಇವರೇನು ಅಷ್ಟ ಖಳನಟನಾಗಿಲ್ಲ. ಅಲ್ಲಿ ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಕಿರುತೆರೆಯಲ್ಲಿ ಬಂದಿದ್ದ ದಿಲೀಪ್ ರಾಜ್ ಸಿನಿಮಾ ಮಾಡ್ತಾನೆ ಮತ್ತೆ ಕಿರುತೆರೆಗೆ ಬಂದ್ರಂತೆ. ಅಂದರೆ ಕಿರುತೆರೆ ಅಂದರೆ ಧಾರಾವಾಹಿಗೆ ಬಂದ್ರಂತೆ. ಹಿಟ್ಲರ್ ಕಲ್ಯಾಣ ಅನ್ನೋ ಒಂದು ಧಾರಾವಾಹಿ ಮೂಲಕ ತಮ್ಮ ಒಂದು ಹವಾನೇ ಸೃಷ್ಟಿ ಮಾಡಿದರು, ಇಲ್ಲ ಅಂತಲ್ಲ. ಬಟ್ ಸಿನಿಮಾದಲ್ಲೂ ತಮ್ಮ ವಿಶೇಷ ಶೈಲಿಯಿಂದ ಪ್ರೇಕ್ಷಕರ ಗಮನವನ್ನು ಸೆಳೀತಾ ಇದ್ರು. ಇದೇ ರೀತಿಯಲ್ಲಿ ಕಿರುತೆರೆ ಮತ್ತು ಅಭಿಮಾನಿಗಳನ್ನು ಕೂಡ ಸಂಪಾದಿಸ್ತಾ ಇದ್ರು. ಬಟ್ ಏನಂತಂದರೆ, ಬೆಳ್ಳಂಬೆಳಗ್ಗೆ ಸಡನ್ಲಿ ಈಗ ಆ ಹೃದಯಾಘಾತ ಆಯ್ತಿತ್ತು ಅಂತ ಕೂಡ ಅವ್ರಿಗೇನಾದರೂ ಗೊತ್ತಿತ್ತಾ ಹಿಂದೆ? ನೋಡಿ, ಅವ್ರಿಗೇನಾದರೂ ಈಗ ಗೊತ್ತಿತ್ತಾ ಅಂತ ನಾವು ಯಾಕೆ ಹೇಳ್ಬೋದು ಅಂತಂದರೆ, ಸಡನ್ಲಿ ಹೇಳೋಕ್ಕಾಗಲ್ಲ ಈಗ ಹಿಂಗಾಗುತ್ತೆ ಅಂತ. ಅದು ಸಡನ್ಲಿ ಈಗ ಮುನ್ಸೂಚನೆ ಕೂಡ ಕೊಡಲ್ಲ. ಎಷ್ಟೋ ಕೆಲವ್ರಿಗೆ ಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಏನಾದರೂ ಒಂದು ಎದೆ ಬಡಿತಾ ಇದೆ ನೋವು ಕಾಣಿಸ್ಕೋಬೋದು, ಅದೆಲ್ಲ ಮುನ್ಸೂಚನೆ. ಕೆಲವೊಬ್ಬರಿಗೆ ಮೊದಲೇ ಒಂದು ತಿಂಗಳಿಗೆ ಮುಂಚೆನೇ, ಒಂದು ವರ್ಷಕ್ಕೆ ಮುಂಚೆನೇ ಎದೆ ಬಡಿತಾ ಇದ್ದೇ ಇರುತ್ತೆ. ಅದೆಲ್ಲ ಕೆಲವೊಂದಷ್ಟು ಹೃದಯಾಘಾತ ಆಗೋರಿಗೆ ಗೊತ್ತಾಗುತ್ತೆ, ಬಟ್ ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಬಟ್ ಇವ್ರಿಗೂ ಅಷ್ಟೇ ಅಂಥ ಹೃದಯಾಘಾತ ಆಗುತ್ತೆ ಅಂತ ಕೂಡ ಏನು ಗೊತ್ತಿರಲಿಲ್ವಂತೆ. ಸಡನ್ಲಿ ಬೆಳಿಗ್ಗೆ ಏನೋ ಶೂಟಿಂಗ್ ಸ್ಪಾಟ್ಗೆ ಹೋಗಬೇಕು, ಏನೋ ಈ ರೀತಿ ನಿರ್ಮಾಪಕನಾಗಿ ಅಲ್ಲೊಂದಷ್ಟು ಏನೋ ಒಂದು ಹೆಂಗಿದ್ರು ಧಾರಾವಾಹಿ ಮಾಡ್ತಾ ಇರ್ತಾನೆ ನಿರ್ಮಾಪಕರಾಗಿ. ಧಾರಾವಾಹಿಗೆ ಕಿರುತೆರೆಯಲ್ಲಿ ತುಂಬ ಇನ್ವೆಸ್ಟ್ ಮಾಡಿರ್ತಾರೆ. ಏನೋ ಆಫೀಸ್ಗೆ ಹೋಗಬೇಕು ಅಂತ ಕೂಡ ಹೊರಟಿದ್ದಾರೆ. ಆದರೆ ಸಡನ್ಲಿ ಬೆಳಿಗ್ಗೆನೇ ಅವರು ಎದ್ದ ಕೂಡಲೇ ಇನ್ನೂ ಆಫೀಸ್ ಕೂಡ ರೆಡಿ ಆಗಿಲ್ಲ, ಆ ಟೈಮಲ್ಲೇ ಹೃದಯಾಘಾತ ಆಗಿರ್ತಕ್ಕಂಥದ್ದು. ಬಟ್ ಇದಂತೂ ತುಂಬ ಒಂದು ಬ್ಯಾಡ್ ಸುದ್ದಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಈ ಸುದ್ದಿ ಎಲ್ಲರೂ ಕೂಡ ಒಂಥರ ತುಂಬ ದುಃಖ ಅನ್ನಿಸ್ಬೋದು. ನಿಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ಈ ಸಡನ್ಲಿ ನಮಗೇನಾದರೂ ಈ ರೀತಿ ಆಗಿಬಿಟ್ರೆ ಏನು ಪ್ರಯೋಜನ, ಏನಪ್ಪ ಮಾಡೋದು ಅಂತ ನಿಮಗೆ ಸಾಕಷ್ಟು ಭಯ ಆಗಿರುತ್ತೆ. ಯಾಕೆಂದರೆ ನೋಡಿ, ಸಡನ್ಲಿ ನಾವು ಈಗ ಏನೋ ಆಫೀಸ್ ಕೆಲ್ಸಕ್ಕೆ ಹೋಗಬೇಕು, ಏನೋ ಒಂದು ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡೋಣ ಅಂತ ಕೂಡ ನೀವು ತಲೆಬಡಿಸ್ತಾ ಇರ್ತೀರ. ಸಡನ್ಲಿ ಈಗ ಏನಾದರೂ ಹಿಂಗಾಯಿತು, ಹಂಗೆ ಆಫೀಸ್ ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡೋಣ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದಪ್ಪ ಹಿಂಗೆ ಆಗಿಬಿಟ್ರೆ ಅಂತ ಕೂಡ ನಿಮ್ಗೆ ಅನ್ಸುತ್ತೆ. ನೀವೇನು ಮಾಡ್ತೀರಾ ಆಗ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಒದ್ದಾಡಬೇಕಾಗುತ್ತೆ. ಯಾಕೆ ಅಂತಂದರೆ, ಸಡನ್ಲಿ ಏನಾದರೂ ಒಂದು ಫಂಕ್ಷನ್ ಕೂಡ ಹೋಗ್ತಾ ಇರ್ತೀರಾ. ಏನಾದರೂ ಫಂಕ್ಷನ್ ಅಂದರೆ ಒಂದು ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ಎಲ್ಲಾದರೂ ಒಂದು ಹೋಗ್ತಾ ಇರೋ ಟೈಮಲ್ಲಿ ಈಗ ಆಯಿತು ಅಂದರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ. ಈಗ ನೋಡಿ, ಅವ್ರ ಮನೆಯೂ ಕೂಡ ತುಂಬ ಭಯ ಆಗಿದೆ, ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಆ ಟೈಮಲ್ಲೇ ಸಡನ್ಲಿ ಕೊನೆ ಉಸಿರು ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಅವರ ಒಂದು ನಿಧನಕ್ಕೆ ಹಲವಾರು ನಟರು ಕೂಡ ತುಂಬ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಹಾಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ನೋಡೋಣ, ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವರ ಒಂದು ನಟನೆ ಆಗಲಿ, ಒಂದು ಚಿತ್ರರಂಗ ಆಗಲಿ ಹೇಗಿದ್ದರು, ಏನು ಇವರು ಒಂದು ಚಿತ್ರರಂಗದಲ್ಲಿ ಯಾವ ಥರ ಫೇಮಸ್ ಆಗಿದ್ರು, ಜೊತೆಗೆ ಖಳನಾಯಕನಾಗಲಿ ಇನ್ನೊಂದಷ್ಟು ಸಿನಿಮಾಗಳನ್ನ ಯಾವ ರೀತಿ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ರು, ಮತ್ತು ಧಾರಾವಾಹಿಗಳು ಕೂಡ ಎಷ್ಟು ಪ್ಲ್ಯಾನಲ್ಲಿ ಇಟ್ಕೊಂಡಿದ್ರು ಎಲ್ಲ ಕೂಡ, ಮತ್ತು ಎಷ್ಟು ಬಜೆಟಲ್ಲಿ ನಿರ್ಮಾಣ ಮಾಡಿದ್ರು ನಿರ್ಮಾಪಕರಾಗಿ ಅಂತಂದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಸದ್ಯಕ್ಕಂತೂ ಈ ಎಪಿಸೋಡಲ್ಲಿ ಇವರು ಒಬ್ಬ ನಿರ್ಮಾಪಕರಾಗಿ ಧಾರಾವಾಹಿಗಳಲ್ಲಿ ಕೂಡ ಈಗ ಅಭಿನಯಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದನ್ನ ತಿಳ್ಕೊಂಡು ಅಷ್ಟೇ. ಬಟ್ ಜೊತೆಗೆ ಇವರು ಯಾಕೆ ನಿಧನ ಆದರು, ಏನಾಯಿತು ಅಂತಕ್ಕಂಥದ್ದು ಕೂಡ ನಮಗೆ ಕಾರಣವನ್ನು ತಿಳಿಸ್ಕೊಟ್ಟೆ. ಬಟ್ ಏನಂದರೆ, ಕಾರಣ ಅಂತ ತಿಳಿಸ್ಕೊಟ್ರೆ ಸಾಕಾಗಲ್ಲ, ಇವರೊಂದಷ್ಟು ಬಯೋಡಾಟಾ ಹಿಂದಿನ ಒಂದು ರಹಸ್ಯ ಇರುತ್ತಲ್ಲ, ಏನಾಗ್ತಿತ್ತು ಮತ್ತು ಇವ್ರ ಫ್ಯಾಮಿಲಿ ಕುಟುಂಬ ಹೇಗಿದೆ ಇವತ್ತು, ಇನ್ನೊಂದಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಬಟ್ ಏನಂತಂದರೆ, ದಿಲೀಪ್ ರಾಜ್ ಅವ್ರ ಬಗ್ಗೆ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿಗಳು ವೀಡಿಯೋಗಳನ್ನ ಹೀಗೆ ನೋಡ್ತಾ ಇರ್ರಿ. ಇನ್ನೊಂದಷ್ಟು 3-4 ಎಪಿಸೋಡ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಮತ್ತಷ್ಟು ಖಳನಟರು ಇನ್ನೂ ಯಾರ್ಯಾರು ಇದ್ದಾರೆ ಎಲ್ಲರ ಬಗ್ಗೆನೂ ಕೂಡ, ಅವರ ಫ್ಯಾಮಿಲಿ ಆಗಲಿ, ಅವರ ಒಂದು ಕಾಯಿಲೆಗಳಾಗಲಿ, ಕೆಲವೊಂದಷ್ಟು ಅವರ ಒಂದು ಇರ್ತಕ್ಕಂಥ ಈಗಿನ ಪರಿಸ್ಥಿತಿ ಆಗಲಿ, ತುಂಬ ಇನ್ನೂ ಕೂಡ ಎಪಿಸೋಡ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸದಾ ಹೀಗೆ ನಮ್ಮ ಚಾನಲ್ ಕೂಡ ನೋಡ್ತಾ ಇರಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ, ಮುಂದಿನ ಎಪಿಸೋಡಲ್ಲಿ ನಾನು ನೀವು ಭೇಟಿ ಆಗೋಣ ಮುಖಾಮುಖಿ. ಥ್ಯಾಂಕ್ ಯು.